ಎಲ್ಲರಿಗೂ ನಮಸ್ಕಾರ. ಮತ್ತೆ ಒಂದು ವಿಡಿಯೋದಲ್ಲಿ ನಿಮಗೆ ಮೀಟ್ ಮಾಡೋದಕ್ಕೆ ಇವತ್ತು ಒಂದು ನೋಡ್ತಾ ಇದ್ದೀರಾ ಇದು. ಸೊ ನಿಮ್ಮ ಮುಂದೆ ಒಂದು ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ನೋಡೋಕ್ಕೆ ಒಂದು ಬೆಡ್ ತರ ಇದೆ ಅಲ್ವಾ. ಸೊ ಕಂಪ್ಲೀಟ್ ಬೆಡ್ ಏನೇ ಇದು. ಇದೊಂದು ಸಿಂಗಲ್ ಬೆಡ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಜನರಲ್ ಆಗಿ ನಾವು ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಕಿಡ್ಸ್ ರೂಮ್ ಅಲ್ಲಿ, ಇಲ್ಲಾಂದ್ರೆ ಒಂದು ಗೆಸ್ಟ್ ರೂಮ್ ಅಲ್ಲಿ. ಈಗ ಗೆಸ್ಟ್ ಬಂದ್ಬಿಟ್ಟು ಮನೆಗೆ ಯಾವಾಗ ಸರಿ ಬರ್ತಾರೆ. ಸೊ ಅದರಿಂದ ಒಂದು ಫ್ಯಾಮಿಲಿ ಆಗಿ ಬರ್ತಾರೆ ಅಂತಿದ್ರೆ, ಒಂದು ಕಪಲ್ಸ್ ಆಗಿ ಬರ್ತಾರೆ ಅಂತಾರೆ, ಅವ್ರು ಇಬ್ಬರು ಜನ ಮಲ್ಕೋಬೇಕಂತಿದ್ರೆ ಅವ್ರು ಯಾವಾಗೂ ಸರಿ ಬರ್ತಾರೆ. ಸೊ ತಿಂಗಳು ಒಂದ್ಸರಿನೋ ಇಲ್ಲ 3 ತಿಂಗಳು ಸರಿ ಬರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಈ ತರ ಬೆಡ್ ಹಾಕೊಂಡ್ಬಿಟ್ರೆ ಸೊ ಏನಾಗುತ್ತೆ ಅಂದ್ರೆ, ಈ ಬೆಡ್ ಹೆಸರು ಬಂದ್ಬಿಟ್ಟು ಸಿಂಗಲ್ ಬೆಡ್ ಕಮ್ ಡಬಲ್ ಬೆಡ್. ಇದು ಬೆಡ್ ಹೆಸರು. ಸೊ ಇದು ಸಿಂಗಲ್ ಆಗಿರುತ್ತೆ. ಅಂದ್ರೆ ಒಂದು ಮನೆಯಲ್ಲಿ ಗೆಸ್ಟ್ ರೂಮ್ ಅಲ್ಲಿ ಯಾರಿಲ್ಲ, ಅಲ್ಲಿ ರೂಮ್ ಚಿಕ್ಕದಾಗಿದೆ, ಅಲ್ಲಿ ಸ್ಪೇಸ್ ಇಲ್ಲ. ಅದರಿಂದ ನಾವು ಯಾವಾಗಲೂ ಒಂದು ದೊಡ್ಡ ಬೆಡ್, ಕ್ವೀನ್ ಸೈಜ್ ಬೆಡ್ ಹಾಕೋಕ್ಕಿಂತ ಈ ತರ ಒಂದು ಸಿಂಗಲ್ ಬೆಡ್ ಹಾಕೊಂಡ್ಬಿಟ್ರೆ ನಿಮಗೆ ಆ ಒಂದು ಪ್ರಾಬ್ಲಮ್ ಇಲ್ಲ, ತುಂಬಾ ಸ್ಪೇಸ್ ಸೇವ್ ಆಗುತ್ತೆ. ಯಾರು ಮನೆಗೆ ಬರ್ತಾರೋ ಆವಾಗ ಮಾತ್ರ ಇದನ್ನ ಡಬಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅದೇ ಸರ್ ಚಿಲ್ಡ್ರನ್ಸ್ ರೂಮ್ ಅಲ್ಲಿ ಕೂಡ ಅವ್ರು ಒಬ್ಬರೇ ಮಲ್ಕೊಂಡಿರುವಾಗ ಸೊ ಅವ್ರು ಒಬ್ಬರೇ ಮಲ್ಕೋಬಹುದು. ಇಲ್ಲಾಂದ್ರೆ ಓಪನ್ ಮಾಡಿ ಅವ್ರು ಮಲ್ಕೋಬೇಕಾದ್ರೆ ಓಪನ್ ಮಾಡಿ ಕೂಡ ಅವ್ರು ಮಲ್ಕೋಬಹುದು ನೈಟ್ ಅಲ್ಲಿ. ಸೊ ಒಂದು ಏನಂದ್ರೆ ನಿಮಗೆ ಮೈನ್ ಏನಂದ್ರೆ ರೂಮ್ ತುಂಬಾ ಸ್ಪೇಸಸ್ ಆಗಿರುತ್ತೆ ನಿಮಗೆ. ಸೊ ಇದು ಡೇ ಟೈಮ್ ಅಲ್ಲಿ ನಿಮಗೆ ಯೂಸ್ ಮಾಡಲ್ಲ ಅಲ್ವಾ, ಅವಾಗ ಕ್ಲೋಸ್ ಮಾಡಿ ಇಟ್ಕೋಬಹುದು. ಆ ಒಂದು ಪರ್ಪಸ್ ಇಂದ ಇದು ಮಾಡ್ತಾ ಇದೀವಿ ನಾವು. ಇದನ್ನ ತೋರಿಸ್ತೀನಿ ನೋಡಿ. ಇದರಲ್ಲಿ ಸ್ಟೋರೇಜ್ ಇದೆ. ಸೊ ಸ್ಟೋರೇಜ್ ಯೂಸ್ ಮಾಡ್ಕೋಬಹುದು. ಸೊ 2 ಕಡೆ ನಾವು ಕೊಟ್ಟಿದ್ದೀವಿ ಓಪನ್ ಟೈಪ್. ಇದರಲ್ಲಿ ಸುಮಾರು ಐಟಮ್ಸ್ ಇಟ್ಕೋಬಹುದು. ಇದರಲ್ಲಿ ನೋಡಿ, ಇದು ನಿಮಗೆ ಡಬಲ್ ಆಯ್ತು. ಸೊ ಇವಾಗ ಈ ಸೈಜು ಸಿಂಗಲ್ ಆಗಿರುವಾಗ 2.5 feet by 6.5 ಇರುತ್ತೆ. ಸೊ ಓಪನ್ ಮಾಡುವಾಗ ಅದು ನಿಮಗೆ ಕ್ವೀನ್ ಸೈಜ್ ಆಗಿ ಕನ್ವರ್ಟ್ ಆಗುತ್ತೆ, 5 feet ಕನ್ವರ್ಟ್ ಆಗುತ್ತೆ ನಿಮಗೆ. ಓಕೆ, ಇದು ನಮ್ಮ ಹತ್ರ ತುಂಬಾ ಇದನ್ನು ಜಾಸ್ತಿ ಸೇಲ್ ಆಗುತ್ತೆ. ಜನರಲ್ ಆಗಿ ನಮ್ಮ ಹತ್ರ ಚಿಲ್ಡ್ರನ್ಸ್ ರೂಮ್ ತಗೊಂಡು ಹೋಗ್ತಾರೆ, ಮತ್ತೆ ಗೆಸ್ಟ್ ರೂಮ್ ತಗೊಂಡು ಹೋಗ್ತಾರೆ. ಇದನ್ನ ಈ ಪರ್ಪಸ್ ಅಷ್ಟೇ ಇದು. ಇದು ನಮಗೆ ಇದು ಬೇರೆ ಬೇರೆ ಮೆಟೀರಿಯಲ್ ನಾವು ಮಾಡ್ತೀವಿ ನಾವು. ಬಟ್ ನಮ್ಗೆ ಒಂದು ಕಸ್ಟಮರ್ ಆರ್ಡರ್ ಕೊಟ್ಟಿದ್ರು. ವಿದ್ಯಾರಾಣಿಪುರದಿಂದ ಬಂದಿದ್ರು ನಮ್ಮ ಹತ್ರ. ಸೊ ವಿದ್ಯಾರಾಣಿಪುರದಿಂದ ಅವ್ರ ನಮ್ಮ ಹತ್ರ ಮುಂಚೆನೆ ಒಂದು 5 ವರ್ಷ ಮುಂಚೆ ನಮ್ಮ ಹತ್ರ ಒಂದು ಸೋಫಾ ಕಂಪ್ಲೀಟ್ ತಗೊಂಡಿದ್ರು ಮೆಟಲ್ ಅಲ್ಲಿ. ಆಮೇಲೆ ಇವಾಗ ಅವರು ಬೇರೆ ಮನೆ ಏನೋ ಮಾಡಿದ್ದಾರೆ, ಅದಕ್ಕೋಸ್ಕರ ಇವಾಗ ಇದನ್ನ ತಗೊಂಡು ಹೋಗ್ತಾ ಇದಾರೆ. ಸೊ ಇದನ್ನ ಆರ್ಡರ್ ಕೊಟ್ರು. ಇದರಲ್ಲಿ ಕೂಡ ಈ ಕಲರು ಮತ್ತೆ ಈ ನೋಡಿ ಔಟ್ಸೈಡ್ ಪಾಲಿಶ್ ಕಲರ್ ಆಗ್ಲಿ, ಇದು ಫ್ಯಾಬ್ರಿಕ್ ಕಲರ್ ಆಗ್ಲಿ, ಇದರಲ್ಲಿ ಹೊರಡಿರುವಂತ ಕುಶನ್ ಆಗ್ಲಿ, ಮತ್ತೆ ಇದೆಲ್ಲ ಕಂಪ್ಲೀಟ್ ಕಸ್ಟಮೈಸ್. ಇದರಲ್ಲಿ ಫಾರ್ಮ್ ಇದು ಬಂದ್ಬಿಟ್ಟು 40 ಡೆನ್ಸಿಟಿ PU ಫಾರ್ಮ್ ಇದೆ, ಡೋರಾ ಪ್ಲಸ್ ಕಂಪನಿದು. ಮೇಲೆ ಬಂದ್ಬಿಟ್ಟು ಫ್ಯಾಬ್ರಿಕ್ ಇದೆ. ಓಕೆನಾ, ಒಳಗಡೆ ಒಂದು ಕೋರಾ ಬಟ್ಟೆ ಇದೆ, ಒಂದು ವೈಟ್ ಕಾಟನ್ ಬಟ್ಟೆ ಇರುತ್ತೆ. ಅದ್ಮೇಲೆ ನಾವು ಈ ಬಟ್ಟೆ ಒಂದು ಹಾಕಿದ್ವಿ. ಹೆಡ್ ಬೋರ್ಡ್ ಫ್ಯಾಬ್ರಿಕ್ ಅಲ್ಲಿ ಕೇಳಿದ್ರು. ಈ ಒಂದು ಸ್ಟೈಲ್, ಈ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ನಮಗೆ ಬೇರೆ ಒಂದು ರೆಫರೆನ್ಸ್ ನಮಗೆ ಫೋಟೋ ಕಳ್ಸಿಕೊಟ್ರು. ಅದನ್ನ ನಾವು ಕಾಪಿ ಮಾಡಿ ಇದನ್ನ ನಾವು ಮಾಡಿದ್ವಿ ನಾವು. ಸೊ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಇದರಲ್ಲಿ ಏನೆಲ್ಲ ಇದೆಯೋ ಮೆಟೀರಿಯಲ್ಸ್ ಅದೆಲ್ಲ ಕೂಡ. ಇದು ಒಳಗಡೆ ಬಂದ್ಬಿಟ್ಟು ಮೆಟಲ್ ಫ್ರೇಮ್ ಇದೆ, ಮೈನ್ ಸ್ಟ್ರಕ್ಚರ್ ಮೆಟಲ್ ಫ್ರೇಮ್ ಇದೆ. ಸೊ ಇದರಲ್ಲಿ ನಿಮಗೇನು ಪ್ರಾಬ್ಲಮ್ ಇಲ್ಲ. ಇದು ಹೆಂಗೆ ಮಾಡಿದೆ ಅಂತಂದ್ರೆ ಎಲ್ಲ ಕಸ್ಟಮೈಸ್ ಮಾಡಿ ಇದನ್ನ ಮನೆ ಶಿಫ್ಟಿಂಗ್ ಮಾಡೋದು ತುಂಬ ಈಜಿ ಆಗಿರುತ್ತೆ. ಇದೊಂದು ಬಾಕ್ಸ್ ಸಪರೇಟ್ ಆಗಿ ಬಿಚ್ಕೋಬಹುದು. ಅದು ಸಪರೇಟ್ ಹಲಗೆ ಬೇಕಾದ್ರೆ ಸಪರೇಟ್ ಬಿಚ್ಕೋಬಹುದು, ಇದನ್ನು ಸಪರೇಟ್ ಬಿಚ್ಕೋಬಹುದು, ಅದು ಸಪರೇಟ್ ಇದು ಸಪರೇಟ್, ಒಳಗಡೆ ಎಲ್ಲ ಆಲ್ಮೋಸ್ಟ್ ಪಾರ್ಟ್ ಆಗಿ ಬಿಚ್ಕೋಬಹುದು. ನಿಮಗೆ ತುಂಬಾ ಸಿಂಪಲ್ ಆಗಿರುತ್ತೆ. ನಿಮಗೆ ಮನೆ ಶಿಫ್ಟಿಂಗ್ ಮಾಡೋಕ್ಕೆ ತುಂಬಾ ಡಿಫಿಕಲ್ಟ್ ಇರಲ್ಲ, ಮತ್ತೆ ಸ್ಪೇಸ್ ತುಂಬಾ ಸೇವ್ ಆಗುತ್ತೆ ನಿಮಗೆ. ಓಕೆ, ಇದು ಹೆಸರು ಇನ್ನೊಂದ್ಸರಿ ಹೇಳ್ತೀನಿ, ಸಿಂಗಲ್ ಬೆಡ್ ಕಮ್ ಡಬಲ್ ಬೆಡ್. ನಾವು ಫೆಸಿಲಿಸ್ಟ್ ಬಂದ್ಬಿಟ್ಟು ಸ್ಪೇಸ್ ಸೇವಿಂಗ್ ಫರ್ನಿಚರ್, ಪ್ರತಿಯೊಂದು ಸ್ಪೇಸ್ ಸೇವಿಂಗ್ ಮಾಡ್ತಾ ಇದೀವಿ ನಾವು. ಈ ಒಂದು ವಿಡಿಯೋ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂತಿದ್ರೆ ಈ ತರ ಒಂದು ಡಿಫ್ರೆಂಟ್ ಆಗಿರುವಂತ ಫರ್ನಿಚರ್ ಬಂದ್ಬಿಟ್ಟು ಯಾರು ಮಾಡ್ತಾ ಇಲ್ಲ ಬ್ಯಾಂಗ್ಳೂರಲ್ಲಿ, ತುಂಬಾ ರೇರ್ ಇದು. ನಾವು ಇದನ್ನ ಮುಖ್ಯತಃ ತಗೊಂಡು ನಾವು ಮಾಡ್ತಾ ಇದ್ವಿ. ಅದರಿಂದ ನಿಮಗೆ ಸುಮಾರು ವಿಡಿಯೋಗಳು ನೀವು ನೋಡಬಹುದು, ಸುಮಾರು ಐಡಿಯಾ ಸಿಗುತ್ತೆ ನಿಮಗೆ ಫರ್ನಿಚರ್ ಅಲ್ಲಿ. ನಾರ್ಮಲ್ ಫರ್ನಿಚರ್ ಆಲ್ಮೋಸ್ಟ್ ನೋಡಿರ್ತೀರಾ, ಬಟ್ ಈ ತರ ಒಂದು ಫರ್ನಿಚರ್ ಜಾಸ್ತಿ ನೋಡಿರಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ನೇಬರ್ಗೆ ಎಲ್ಲರೂ ಕೂಡ ನೀವು ಶೇರ್ ಮಾಡ್ಕೋಬಹುದು. ಅದರಿಂದ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಬೇರೆ ಬೇರೆ ವಿಡಿಯೋಲಿ ನಾನು ನಿಮಗೆ ಬಿಟ್ ಮಾಡ್ತೀನಿ. ಯಾಕಂದ್ರೆ ನಮ್ದು ಏಮು. ಸುಮಾರು ಮಾಡಲ್ಸ್ ನಮ್ಮ ಹತ್ರ ಇದೆ. ಅದರಿಂದ ಮತ್ತೆ ಬೇರೆ ವಿಡಿಯೋ ನೋಡೋಣ. ಧನ್ಯವಾದಗಳು.